ದೇವರ ಹೆಸರು ರಾಮನಾಮಕ್ಕೆ ಸಮ ಆಗೋದಿಲ್ವಂತೆ. ಯಾಕೆ ಅಂದ್ರೆ 3 ಸಲ ಶ್ರೀರಾಮ ರಾಮ ರಾಮೇದಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನಮೆ ಅಂತ 3 ಸಲ ಹೇಳಿದ್ರೆ ಎಷ್ಟಾಯ್ತು? ವಿಷ್ಣು ಸಹಸ್ರನಾಮ ಹೇಳಿದಷ್ಟೇ ಫಲ ಸಿಕ್ತು, 1000 ನಾಮಗಳ ಹೇಳಿದಷ್ಟು ಫಲ ಸಿಕ್ತು. ಆದ್ರೆ ಋಷಿಗಳು ಮತ್ತೊಮ್ಮೆ ಹೇಳ್ತಾರೆ ಏನಂತ, ಭಗವಂತನ ಅನುಗ್ರಹದಿಂದ ಒಂದು ಸಲ ಕಣ್ಣನ್ನ ಮುಚ್ಚಿ ರಾಮ ಅಂತ ಅಂದ್ರೆ ಅಶ್ವಮೇಧ ಯಾಗಗಳು ನಡೆಯುತ್ತಲ್ವ, ಆ ತರ ಯಾಗಗಳು 1000 ಯಾಗ ಮಾಡಿದಷ್ಟು ಫಲ ಒಂದೇ ಒಂದು ರಾಮ ಅಂತ ಹೇಳಿದ್ರೆ ನಮಗ್ ಸಿಗುತ್ತೆ. ಅಂದ್ರೆ ಅಷ್ಟು ಭಕ್ತಿಯಿಂದ ಹೇಳಿದಾಗ ಮಾತ್ರ ನಮಗಷ್ಟು ಫಲ ಸಿಗುತ್ತೆ. ಯಾಕೆ ರಾಮನಿಗೆ ಇಷ್ಟು ಶಕ್ತಿ ಅಂತ ಅಂದ್ರೆ, ರಾಮ ಹುಟ್ಟಿದಾಗ ಅವರಿಗೆ ನಾಮಕರಣ ಮಹೋತ್ಸವ ಇರುತ್ತೆ. ಏನ್ ಮಹೋತ್ಸವ? ನಾಮಕರಣ ಮಹೋತ್ಸವ. ಅಂದ್ರೆ ನಾಮಕರಣ ಅಂದ್ರೆ ಏನು? ಹೆಸರಿಡುವಂಥದ್ದು. ಆ ಸಮಯದಲ್ಲಿ ಸಪ್ತ ಋಷಿಗಳೆಲ್ಲ ಸೇರಿರ್ತಾರೆ. ಅವ್ರಿಗೆಲ್ಲ ಗೊತ್ತು ಯಾರು ಅವತಾರ ಮಾಡಿದ್ದಾನೆ, ಭಗವಂತನೇ ಅವತಾರ ಮಾಡಿದಂತೆ ಗೊತ್ತು. ಆದ್ರೆ ನಾವು ಯಾವ ರೀತಿ ಭಗವಂತನಿಗೆ ಹೆಸರಿಡೋದು ಅಂತ ಹೇಳಿ ಎಲ್ಲರೂ ಸಹ ಒಂದು ಆಲೋಚನೆಯನ್ನು ಮಾಡ್ಬೇಕಾದ್ರೆ ಅಲ್ಲಿ ಕುಲಗುರುಗಳಾದಂತ ವಸಿಷ್ಠರು ಏನ್ ಮಾಡ್ತಾರೆ, ರಾಮ ಅಂತ ಹೆಸರು ಹೇಳ್ತಾರೆ. ಆ ತಕ್ಷಣ ಎಲ್ರಿಗೂ ಸಹ ಆಶ್ಚರ್ಯ ಆಗುತ್ತೆ. ಆದ್ರೆ ಹೆಸರು ಮನೋಹರವಾಗಿರುತ್ತೆ. ಆ ತಕ್ಷಣ ಏನ್ ಮಾಡ್ತಾರೆ, ಎಲ್ಲರೂ ಸಹ ಒಪ್ಕೋತಾರೆ ರಾಮ ಅಂತ ಹೇಳಿ. ಮತ್ತೆ ಕೇಳ್ತಾರೆ, ಪ್ರಶ್ನೆಯನ್ನ ಮಾಡ್ತಾರೆ, ಸ್ವಾಮಿ ರಾಮ ಅಂದ್ರೆ ಏನು? ರಾಮ ಅಂತ ಹೆಸರು ಹೇಳಿದ್ರೆ ತುಂಬಾ ಚೆನ್ನಾಗಿದೆ, ಆದ್ರೆ ರಾಮ ಅಂದ್ರೆ ಏನು? ಅದ್ರ ಅರ್ಥ ತಿಳ್ಕೊಬೇಕಲ್ಲ, ಅರ್ಥ ಹೇಳಿ ತಕ್ಷಣ ಆಗ ಹೇಳ್ತಾರೆ, ಮಹಾವಿಷ್ಣು ಈ ಭೂಲೋಕಕ್ಕೆ ಅವತಾರವನ್ನ ಮಾಡಿರೋದು ಏನಕ್ಕೋಸ್ಕರ ಅಂದ್ರೆ, ಇಡೀ ಜಗತ್ತಿನಲ್ಲೇ ಭಗವಂತ ಹರಿಹರರಿಬ್ಬರಲ್ಲೂ ಭೇದವಿಲ್ಲ. ನಾವೆಲ್ಲ ಏನ್ ಮಾಡ್ತೀವಿ, ನಾವೆಲ್ಲ ವಿಷ್ಣು ಭಕ್ತ, ನಾವು ಶಿವನ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂತೀವಿ. ನಾವೆಲ್ಲ ಶಿವನ್ ಭಕ್ತರು, ವಿಷ್ಣು ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಭಗವಂತ ಹೇಳಿದ್ದಾನೆ ಏನಂತ, ನಮ್ಮಿಬ್ಬರಲ್ಲೂ ಭೇದವಿಲ್ಲ, ಒಂದು ನಾಣ್ಯದ 2 ಮುಖ ಇದ್ದಂತೆ. ಓಂ ನಮೋ ನಾರಾಯಣಾಯ, ಇದು ಏನು ಮಂತ್ರ? ಅಷ್ಟಾಕ್ಷರಿ ಮಂತ್ರ. ಇದನ್ನ ಸ್ಮರಣೆ ಮಾಡಿದ್ರೆ ಮಹಾವಿಷ್ಣು ನಮ್ಗೆ ದರ್ಶನವನ್ನ ಕೊಟ್ಬಿಡ್ತಾರೆ. ಇದರಲ್ಲಿ ಜೀವ ಇರುವಂತ ಅಕ್ಷರ ಯಾವುದು ಅಂದ್ರೆ ರಾ ಅಂತ ಅಕ್ಷರ. ಆ ರಾ ಎಂಬ ಅಕ್ಷರವನ್ನ ತೆಗೆದುಕೊಂಡು ನಮ ಶಿವಾಯ ಪಂಚಾಕ್ಷರ ಮಂತ್ರ, ಇದನ್ನ ಹೇಳಿದ್ರೆ ಪಂಚಾಕ್ಷರಿ ಮಂತ್ರವನ್ನ ಶಿವನೇ ನಮಗೆ ದರ್ಶನವನ್ನ ಕೊಟ್ಬಿಡ್ತಾರೆ. ಇದರಲ್ಲಿ ಜೀವ ಇರುವಂತ ಅಕ್ಷರ ಯಾವುದು ಅಂದ್ರೆ ಮಾ ಎಂಬ ಅಕ್ಷರ. ಅದನ್ನ ತೆಗೆದು ಏನಾಯ್ತು ಮಾಡಿದ್ರು, ರಾಮ ಅಂತ ಮಾಡಿದ್ರು. ಒಂದು ಸಲ ರಾ ಅಂದ್ರೆ ಒಳಗಡೆಯಿಂದ ಉದ್ದು ಹೊರಗಡೆ ಹೋಗುದು, ಮಾಡಿದ ತಕ್ಷಣ 2 ತುಟಿ ಮುಗಿಸುತ್ತೆ. ಎಲ್ಲ ಒಂದ್ಸಲ ಹೇಳಿ ನೋಡೋಣ, ರಾಮ ರಾಮ. ಜೋರ ಹೇಳ್ಬೇಕು, ಮಾರುತಿ ಕೇಳಿಸ್ಬೇಕು, ಮಾರುತಿಲಿ ಓಡ್ ಬರ್ಬೇಕು, ಜೋರ ಹೇಳಿ ರಾಮ ರಾಮ. ನೋಡಿ, ಒಳಗಡೆ ಇರುವಂತ ಉಸಿರು ಹೊರಗಡೆ ಹೋಗುತ್ತೆ. ಅಂದ್ರೆ ಒಳಗಡೆ ಇರುವಂತ ಪಾಪ ಹೊರಗಡೆ ಹೋಗಿ ಮತ್ತೆ ಆ ಪಾಪ ನಮಗ್ ಬರದಂತೆ ತಡೆಯುವಂತ ಶಕ್ತಿ ಯಾವುದಕ್ಕಿದೆ? ರಾಮನಾಮಕ್ಕಿದೆ. ಅದಕ್ಕೋಸ್ಕರ ಇಂಥ ರಾಮನಾಮವನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರನ್ನ ಭಗವಂತನಾದಂತ ಮಾರುತಿನೇ ಬಂದು ಸಂರಕ್ಷಣೆ ಮಾಡ್ತಾರೆ. ಮಾರುತಿ ಬಂದ್ರೆ ಸಾಕ ಸ್ವಾಮಿ ಅಂತಂದ್ರೆ ಮಾರುತಿ ಬರ್ತಾರೆ ಮೊದಲು. ಅವರ ಹೃದಯದಲ್ಲಿ ಯಾರಿದ್ದಾರೆ? ರಾಮ ಇದ್ದಾನೆ ಅಲ್ವಾ? ಒಂದೇ ಅಕ್ಕಿಯಿಂದ 2 ಕಲ್ಲ, ಒಂದೇ ಕಲ್ಲಿಂದ 2 ಅಕ್ಕಿಯನ್ನ ಹೊಡೆಯೋದು ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಮರಣೆಯಿಂದ 2 ದೇವರನ್ನ ನಾವು ಸ್ಮರಣೆ ಮಾಡ್ದಂಗೆ ಆಗುತ್ತೆ. ಒಂದೇ ಏಕಕಾಲದಲ್ಲಿ ಶಿವ ಮತ್ತೆ ನಾರಾಯಣನನ್ನ ಸ್ಮರಣೆ ಮಾಡುವಂತ ಮಂತ್ರ ಯಾವುದು? ರಾಮ. ಈ ರಾಮನಾಮಕ್ಕೆ ಸಮಾನವಾದಂತ ನಾಮ ಇಲ್ಲ ಅಂತ ಹೇಳಿದ್ದಾರೆ. ಇಂಥ ರಾಮತಾರಕ ಯಾಗ ನಡಿಬೇಕಾದ್ರೆ ಎಲ್ಲರೂ ಸಹ ಕುಳಿತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರಾಮತಾರಕ ಮಂತ್ರ ಇದು ಸಾಧಾರಣ ಜನಗಳು ಸಹ ಉಚ್ಚಾರಣೆಯನ್ನ ಮಾಡಲಿ ಅಂತ ಹೇಳಿ ಈ ರಾಮತಾರಕ ಮಂತ್ರವನ್ನ ಕೊಟ್ಟಿದ್ದಾರೆ. ಇದನ್ನ ಯಾರ್ಯಾರು ಸ್ಮರಣೆಯನ್ನ ಮಾಡ್ತಾರೋ, ರಾಮನಿಗೆ ಯಾರ್ಯಾರು ಜಯವಾಗಲಿ ಅಂತ ಹೇಳ್ತಾ ಇರ್ತಾರೋ ಅವರಿಗೆಲ್ಲರಿಗೂ ಸಹ ಮಾರುತಿ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾ ಬರ್ತಾ ಇರ್ತಾನೆ. ಅದಕ್ಕೋಸ್ಕರ ಭಕ್ತಿಯುತವಾಗಿ ರಾಮ ಅಂತ ಎಷ್ಟು ಮಾತಾಡ್ತಿದೀವಿ ಅಂತಂದ್ರೆ ಇಲ್ಲಿ ಮಾರುತಿ ಬಂದಿರ್ತಾರೆ.